ಬಾಹ್ಯಾಕಾಶದಲ್ಲಿ ಒಂದು ವರ್ಷದಿಂದ ಅಲ್ದಾಡ್ತಾ ಇತ್ತು ಸ್ಪೇಸ್ ಎಕ್ಸ್ ಫಾಲ್ಕನ್ನು. ಯಾಕೆ? ಅದರ ಅಪ್ಪ ಅಮ್ಮ ಕೈ ಬಿಟ್ಬಿಟ್ಟು ಕಾಣೆ ಆಗ್ಬಿಟ್ಟಿದ್ರು. ಈ ಜಾತ್ರೆಗೆ ಹೋದ್ರೆ ಮಗು ಕಾಣೆ ಆಗತ್ತಲ್ಲ, ಅಪ್ಪ ಅಮ್ಮ ಎಲ್ಲ ಹೋದ್ರು ಮಗು ಎಲ್ಲ ಹೋಯ್ತು ಅಂತಾರಲ್ಲ, ಹಾಗೆ ಆಗಿತ್ತಾ ಅಂದರೆ ಹಾಗೇನಿಲ್ಲ. ಅದು ತನ್ನ ಕೆಲಸ ಪೂರೈಸಿದ ಮೇಲೆ ಸ್ಪೇಸಲ್ಲೇ ತಿರುಗಾಡ್ತಿತ್ತು. ಅಂತರ್ಪಿಚಾಚಿ ಅಂತಾರಲ್ಲ, ಆ ಟೈಪ್ ಅಂತರ್ಪಿಚಾಚಿ ಟೈಪ್ ಓಡಾಡ್ಕೊಂಡಿತ್ತು ಅದ್ರ ಪಾಡಿಗೆ. ಅದು ಯಾವ ಈ ಫೋರ್ಸ್ ಒಳಗೆ ಸಿಕ್ಕಾಕೋತೋ ಏನೋ ಗೊತ್ತಿಲ್ಲ. ಸುಮಾರು ಒಂದು 8700 ಕಿಲೋಮೀಟರ್ ವೇಗದಲ್ಲಿ, ಗಂಟೆಗೆ ವೇಗದಲ್ಲಿ ಚಂದ್ರನಲ್ಲಿ ಒಂದು ಐನ್ಸ್ಟೀನ್ದೊಂದು ಕುಳಿ, ಒಂದು ಕುಳಿಯನ್ನು ಗುರುತಿಸಿದ್ದಾರೆ. ಅದಕ್ಕೊಂದು ಹೆಸರನ್ನು ಇಟ್ಟಿದ್ದಾರೆ, ಐನ್ಸ್ಟೀನ್ ಹೆಸರಿಟ್ಟಿದ್ದಾರೆ. ಅದ್ರ ಹತ್ರ ಹೋಗಿ ಢಮಾರ್ ಅಂತ ಗುದ್ದಿದೆ ಸರಿಯಾಗಿ. ಅದು ಫಾಲ್ಕನ್ 9 ರಾಕೆಟ್. ಅದು ಪವರ್ಫುಲ್ ರಾಕೆಟ್. ಅದು ಇಲ್ಲ ಅಂತಲ್ಲ. ಇದು ಹಿಂದೆ ಭಾರತನೂ ಉದ್ದೇಶಪೂರ್ವಕವಾಗಿ ಮಾಡಿತ್ತು, ಈಗ ಇದು ಆಕ್ಸಿಡೆಂಟಲಿ ಆಗಿದೆ. ಸೊ ಬಹು ಜನ ಇದನ್ನು ವಿಚಿತ್ರವಾದ ವರ್ಣನೆಗೆ ಒಳಪಡಿಸ್ಬಿಟ್ಟಿದ್ರು. ಇದರಿಂದ ಚಂದ್ರನ ಕಕ್ಷೆನೇ ಅಲ್ಲೋಲ ಕಲ್ಲೋಲ ಆಗೋಗ್ಬೋದು, ಅದರ ಪರಿಣಾಮ ಭೂಮಿ ಮೇಲೆ ಬೀಳಬಹುದು ಅಂತೆಲ್ಲ ಒಂದು ಬಂದಿತ್ತು. ಇವತ್ತು ಮೇಜರ್ ಸೈಂಟಿಫಿಕ್ ಆರ್ಗನೈಸೇಷನ್ಸ್ ಲೈಕ್ ನಾಸಾ ಮತ್ತು ಉಳಿದವರೆಲ್ಲ ಕ್ಲಾರಿಫಿಕೇಶನ್ ಕೊಟ್ಟಿದ್ದಾರೆ. ಹಾಗೇನೂ ಆಗಲ್ಲ, ಅಂಥದ್ದೇನು ಸಮಸ್ಯೆ ಇಲ್ಲ ಅಂತ ಹೇಳಿದ್ದಾರೆ. ನಂಬರ್ 2, ಇದು ಆಗಿರೋದು ಒಳ್ಳೆಯದು ಆಗಬಹುದೇನೋ ಹೇಳಲಿಕ್ಕೆ ಬರಲ್ಲ. ಇದನ್ನು ಬೇರೆ ದಿನಗಳಲ್ಲಾಗಿದ್ದರೆ ಗುರ್ತಿಸೋಕೆ ಆಗ್ತಾನಿಲ್ಲ, ಇದು ಹಿಂಗೆ ಹೊಡಿತಂತೆ ಮಾಡ್ತಾರೆ. ಈಗ ಹೊಡೆದಿರೋದ್ರದ್ದು ಪಿಕ್ಚರ್ಸ್ ಎಲ್ಲ ಸಿಕ್ಕಿದೆ, ಬಿಕಾಸ್ ಪವರ್ಫುಲ್ ಟೆಲಿಸ್ಕೋಪ್ಸ್ ಇದೆ, ಅದರಲ್ಲಿ ಸಿಕ್ಕಿದೆ. ಹಾಗಾಗಿ ಅದು ಹೊಡೆದಾಗ ಅದರಿಂದ ಆಗಿರುವಂತಹ ಬದಲಾವಣೆಗಳು ಅಥವಾ ಏನಕ್ಕೆ ಬೆಳಕು ಬಂತು, ಯಾವ್ಯಾವುದು ಪದಾರ್ಥಗಳು ಆಚೆ ಬಂದಿದೆ, ಅವುಗಳದ್ದು ಗುಣಲಕ್ಷಣಗಳೇನು, ಇದೆಲ್ಲ ಅಧ್ಯಯನ ಮಾಡಲಿಕ್ಕೆ ಸಹಾಯ ಆಗಬಹುದು. ಅಚಾನಕ್ಕಾಗಿ ತಪ್ಪೇ ವರ ಆಗಬಹುದು, ಕರೆಕ್ಟ್, ಗೊತ್ತಿಲ್ಲ, ವಿ ಡೋಂಟ್ ನೋ. ಇದನ್ನು ತಪ್ಪು ಅಂತ ನಾನು ಹೇಳಲ್ಲ, ಯಾಕಂದರೆ ಎಲಾನ್ ಮಸ್ಕು ನಂದು ರಾಕೆಟ್ ತಗೊಂಡೋಗಿ ಗುದ್ದುಬಿಡ್ತೀನಿ ನೋಡಿ ಇವಾಗ ಅಂತಬಿಟ್ಟು ಗುದ್ದುಬಿಟ್ಟಿದ್ದಾರೆ ಅಂತ ಅಲ್ಲ, ಅದು ಅದಾಗದೇ ಹೋಗಿದೆ ಅದು. ಹಾಗಾಗಿ ಗೊತ್ತಿಲ್ಲ, ಒಂದು ನ್ಯಾಚುರಲಿ ಆಗಿರೋ ಒಂದು ಇದು ಘಟನೆ ಲಾಭನೂ ಆಗ್ಬೋದು.